ಮಾಡ್ತಾಯಿದ್ದೀನಿ. 2 ವಿಸಿಲಲ್ಲಿ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಒಂದು ಪ್ಯಾನ್ ಇಟ್ಟು ದೋಸೆ ಮಾಡೋಕ್ಕೆ ಆಯಿಲ್ ಹೀಟ್ ಆಗುತ್ತೆ. ಈ ಸೈಡು ಸ್ವಲ್ಪ ಆಯಿಲ್ ಹಚ್ಚಿ ನಾನು ಬದನೆಕಾಯಿಂದ ಪ್ಯಾನ್ನ ಆಯಿಲಿಂದ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದೋಸೆ ಹಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ದೋಸೆ ಪ್ಯಾನ್ ಹೀಟಾಗಿದೆ. ದೋಸೆ ಹಾಕ್ಬಿಟ್ಟು ಬ್ಯಾಟರ್ನಲ್ಲಿ ಈ ಥರ ಸ್ಪ್ರೆಡ್ ಮಾಡಿ, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತಲ್ಲ ದೋಸೆ ಮಾಡೋದು. ದೋಸೆ ಮಾಡಿಬಿಟ್ಟು ಈಗ ನಿಮಗೆ ತುಪ್ಪ ಬೇಕಂದರೆ ತುಪ್ಪ, ಆಯಿಲ್ ಬೇಕಂದರೆ ಆಯಿಲ್. ನಾನು ಇಲ್ಲಿ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಆಯಿಲನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ದೋಸೆ ಮೇಲೆ ಎಡ್ಜಸ್ಸಲ್ಲೆಲ್ಲ ಸ್ಪ್ರೆಡ್ ಮಾಡಿ ಆಯಿಲು. ಆಗ ನಮಗೆ ಈಸಿಯಾಗಿ ಬರುತ್ತೆ ಎಡ್ಜೆಲ್ಲ ನೋಡಿ. ಈ ಥರ ನಮಗೆ ತೆಗಿಯೋದಕ್ಕೆ ಈಸಿಯಾಗಿರುತ್ತೆ, ಟರ್ನ್ ಮಾಡೋಕ್ಕೆ ಈಸಿಯಾಗಿರುತ್ತೆ ನೋಡಿ. ನಮ್ಮ ಈ ಸಾಂಬಾರು 2 ವಿಸಿಲ್ಗೆ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಮಗೆ ಬಿಸಿ ಬಿಸಿ ದೋಸೆ ಕೂಡ ರೆಡಿಯಾಗಿರುತ್ತೆ. ದೋಸೆ ವಿತ್ ಇಸ್ಕಿಟ್ ಬೇಳೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ವಿತ್ ಪಡ್ಡು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಗ ನಾವು ಇದನ್ನು ಟರ್ನ್ ಮಾಡ್ಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಡು ಬಿಸಿ ಬಿಸಿ ದೋಸೆ ಬೇಳೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಈ ಕಡೆ ಸಾಂಬಾರು ರೆಡಿಯಾಗಿತ್ತು 2 ವಿಸಿಲ್ಸ್ಗೆ. ಈ ಕಡೆ ನಮಗೆ ದೋಸೆ ಕೂಡ ರೆಡಿಯಾಗಿದೆ. ನಮಗೆ ಎಷ್ಟು ಬೇಕು ಅಷ್ಟು ದೋಸೆ ಮಾಡ್ಕೊಂಡ್ಬಿಟ್ಟು ತಿನ್ನೋದೇ ಅಲ್ವಾ. ನಮ್ಮದಾದರೆ ಇವತ್ತು ಡಿನ್ನರ್ ಸ್ಪೆಷಲ್ಲು ದೋಸೆ ವಿತ್ ಹಿಚ್ಕಿದ ಬೇಳೆ, ಅವರೆಕಾಳಿಂದ ಹಿಚ್ಕಿದ ಬೇಳೆ ಸಾಂಬಾರು. ಇದು ನಮ್ಮ ಡಿನ್ನರ್ ಸ್ಪೆಷಲ್ಲು. ಅಂದಾಗಿ ನಿಮ್ಮ ಡಿನ್ನರ್ ಏನು? ಕಾಮೆಂಟ್ ಬಾಕ್ಸಲ್ಲಿ ಬನ್ನಿ ಮಾತಾಡೋಣ. ನೀವೇನು ಮಾಡಿದ್ವಿ ಡಿನ್ನರ್ ಅಂತ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು. ನಮಗೆ ಈ ಕಡೆ ರೆಡಿ ಆಗೋಗಿದೆ ಸಾಂಬಾರು ಮತ್ತು ದೋಸೆ ನೋಡಿ. ಪ್ರೆಸರ್ವರೆಗೂ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಇದು ಪ್ರೆಸರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿ ನೋಡಿ. ಟೇಸ್ಟಿಯಾಗಿದೆ. ನಾವೀಗ ತಿನ್ನೋಣ. ಥ್ಯಾಂಕ್ ಯು.